ಯಾರು? ಓ ಪರಮಾತ್ಮ ವಾಸುದೇವ.
ಮಹಾಮಹಿಮನಾದ ಪುರುಷೋತ್ತಮ ಕರ್ಣ, ಈ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವಾದರೂ ಏನು ಸ್ವಾಮಿ? ಹಾಗೇಳಬೇಡ ಕರ್ಣ. ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಯಾವುವು ಕಂಡುಬರುವಂತಿಲ್ಲ. ಪರಮಾತ್ಮ, ನಾನೆಂತಿದ್ದರೂ ಓರ್ವಸುತ್ತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಕಳಮಳವೇ ತಗೆ ಮನದ ಚಿಂತೆ ದೂರೆ ಕಳಮಳವೇ ತಗೆ ಮನದ ಚಿಂತೆ ದೂರೆ ಅಂಗ ಭುವನದೋಕೆ ಪಡೆವೆ ಜನಕಲವೆನಿಸಿದ ಮೇದಿನಿಯೊಳು ನೀ ಜನಕಲವೆನಿಸಿದ ಮೇದಿನಿಯೊಳು ನೀ ಮಹಾಮಹಿಮನೆ ಧನಿಸಿ ಮೇಲೆ ಬರವಿಸು ತನು ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಪ್ರಭಾ ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿಯು, ಸೂರ್ಯದೇವನೇ ನಿನ್ನ ಜನಕನು, ಲೋಕೈಕ ವೀರರಾದ ಪಂಚ ಪಾಂಡವರೈವರು ನಿನ್ನ ಸಹೋದರರಾಗಬೇಕು. ಈಗಲೂ ಕಾಲ ಮೀರಿಲ್ಲ ಕರ್ಣ, ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವತ್ತ ರತ್ನ ಸಿಂಹಾಸನದ ಮೇಲೆ ಕುರುಳಿಸಿ ರಾಜ್ಯ ಭಾಗವನ್ನು ಮಾಡಿಸುವೆನು. ಬಾ ಕರ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರ ಪರಮಾತ್ಮ, ನೀನು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆ ಪರಮಾತ್ಮ, ಇದು ಯುದ್ಧದ ಕಾಲ ಪರಮಾತ್ಮ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರನ್ನು ಕಾಪಾಡುವುದಕ್ಕಾಗಿ ಈ ರೀತಿ ಹೇಳುತ್ತೀಯೋ ಅಥವಾ ನನ್ನನ್ನು ಹಾಸ್ಯ ಮಾಡುವುದಕ್ಕಾಗಿ ಈ ರೀತಿ ಹೇಳುತ್ತೀಯೋ
ಅದು ನನಗೆ ತಿಳಿದು ಪರಮಾತ್ಮ. ಇದುವರೆಗೂ ನನ್ನ ಕುಲವಾಕ್ಯವು ಯಾವುದೆಂಬುದು ನನಗೆ ತಿಳಿದು ಅದನ್ನು ದಯವಿಟ್ಟು ತಿಳಿಸು ಪರಮಾತ್ಮ, ದಯವಿಟ್ಟು ತಿಳಿಸು. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರ ಇರುವುದು ಕರ್ಣ. ನಿನ್ನ ತಾಯಿಯು ಕನ್ನಿಕಾ ವಯಸ್ಸದಲ್ಲಿದ್ದಾಗಲೇ ದುರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಮೊದಲನೇ ಮಂತ್ರ ಸೂರ್ಯದೇವನ ಮಂತ್ರವನ್ನು ಜಪಿಸಿದ ಆ ಕ್ಷಣವೇ ನೀನು ಜನಿಸಿದೆ. ನಿನ್ನ ತಾಯಿಯು ವಿವಾಹವಾಗದೆ ಕನ್ಯೆ ಆಗಿದ್ದ ನಿನ್ನ ತಾಯಿಯು ಲೋಕಪರಾಧಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ಈಗ ಆ ದುರ್ಯೋಧನ ಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ಕಾಲ ಮೀರಿಲ್ಲ ಕರ್ಣ, ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುತ್ತಾ ರತ್ನ ಸಿಂಹಾಸನದ ಮೇಲೆ ಕುರುಳಿಸಿ ನಿನ್ನ ರಾಜ್ಯ ಭಾಗವನ್ನು ಮಾಡಿಸುವೆನು. ಬಾ ಕರ್ಣ. ಹಾ ಪರಮಾತ್ಮ ವಾಸುದೇವ, ಹೋ ನನ್ನ ಭಾಗ್ಯದ ಹೃದಯವೇ, ನನ್ನನ್ನೇಕೆ ಇಷ್ಟೊಂದು ವಿಧವಿಧವಾಗಿ ಕಾಡುತ್ತದೆ. ಹಾ ಪರಮಾತ್ಮ ವಾಸುದೇವ. ಬಹುದಿನ ನೊಂದೆ ಒಂದು ಗಯಾನೆ ಇನ್ನುವ ದಾನ ಅಪರಿದೆ ಎಲ್ಲಿದೆ ಒಂದು ಮೋದೆಯ ಭಗವನ
ಏನಿದು ನಿನ್ನ ಶೋಧನೆಯೇ ಒಂದು ಕಡೆ, ಆಶ್ರಯ ನೀಡಿ ಆಧರಿಸುತ್ತಿರುವ ಆ ನನ್ನ ಪ್ರಭು ಕೌರವೇಶ್ವರನು ಮತ್ತೊಂದೆಡೆ ಸೋದರ ವಾತ್ಸಲ್ಯವೆಂಬ ಕೊರಳಿಗೆ ಸುತ್ತಿರುವ ಪಾಶ. ಇದರಲ್ಲಿ ಯಾರನ್ನು ಆಧರಿಸಲಿ, ಯಾರನ್ನು ತ್ಯಜಿಸಲಿ? ಹಾ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲಲ್ಲ ಸೂತಪುತ್ರ, ಕುಲಹೀನ, ಆತ್ಮನೀಗಿತ, ಹೀನ ಜಾತಿಯಲ್ಲಿ ಹುಟ್ಟಿದವನೆಂದು ಹೀಯಾಳಿಸುತ್ತಲೇ ಇರುವರು ಪರಮಾತ್ಮ. ಕರ್ಣ, ನಾನು ಇಂಥವನೆಂಬ ವಿಚಾರವು ಅವರು ಇನ್ನೂ ತಿಳಿಯದೇ ಪರಮಾತ್ಮ. ತಿಳಿಯೋದು ಕರ್ಣ, ನಿನ್ನ ಹೆತ್ತ ತಾಯಿ ಕುಂತಿ ದೇವಿಗೂ ಹಾಗೂ ಪಾಂಡವರಿಗೂ ನಿನ್ನ ಸಮಾಚಾರವೇ ತಿಳಿಯದು. ನಿನ್ನ ತಾಯಿ ಕುಂತಿದೇವಿಯು ಮಾತ್ರ ನಿನ್ನನ್ನು ನೋಡಿದಾಗಲೆಲ್ಲ ಮರ್ಕು ಉಂಟಾಗುವುದೆಂದು ಕೇಳುತ್ತಿದ್ದಳು. ನಾನು ಈಗ ತಾನೇ ನಿನ್ನ ಜನ್ಮ ವೃತ್ತಾಂಶವನ್ನು ತಿಳಿಸಿ ಬಂದಿರುವೆನು. ಇನ್ನು ನಿನ್ನ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸಿಕೋ. ಹಾ ಕರ್ಣ, ಮತ್ತೊಂದು ವಿಚಾರ. ಆ ವಿಚಾರವಾದರೂ ಏನು ಪರಮಾತ್ಮ? ನಿನ್ನ ತಾಯಿ ಕುಂತಿದೇವಿಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ನದಿಯ ತೀರಕ್ಕೆ ಬರುತ್ತಿರುವಳು. ಹಾಗೆ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರುವೆನು ಕರ್ಣ. ಪರಮಾತ್ಮ ಹೋಗಿ ಬಾ. ಆಹಾ, ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕವಿಕವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರರೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೈನನು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿ ಸಮಾನವಾಗಿ ಹೋರಾಡಿ ಶಸ್ತ್ರವನ್ನು ಪಡೆದು ಪಾತ್ರ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ, ವಿಜಶ್ವ, ವಿಜಯಕೃಷ್ಣ, ಸತ್ಯ ಸಾಕ್ಷಿ ಧನುಂಜಯ ಅರ್ಜುನನೆಂಬ ದಶನಾಮಾಂಕಿತವನ್ನು ಪಡೆದು ದಶ ದಿಕ್ಕಗಳಲ್ಲಿಯೂ ದಿಗ್ವಿಜ ಕೀರ್ತಿಯನ್ನು ಪಡೆದು ಯಾರೊಡನೆ ಇದ್ದಕ್ಕೆ ನಿಂತರೂ ಅಪಜಯನ್ನು ಹೊಂದದ ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಏ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡಿಲಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣಿಂದ ನೋಡಿ ಹೇಗೆ ಸಹಿಸಲು? ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಅಪಮಿತ್ರತೆಯ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂಬುದನ್ನು ತಿಳಿಯದೇವೆ ಪಡೆದಿದ್ದ ನನಗೆ ಈಗ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದು ಬಳಿಕ ಎಂತಹ ಭಯ ಸಂಕಟ. ಅಯ್ಯೋ ಪಾಪಿಕರ್ಣ, ಪಾಂಡವನಾದ ನೀನು ಪಾಂಡವರನ್ನೇ ಕೊಲ್ಲಲು ಯತ್ನಿಸಿರುವೆ ಎಂದು ಕೊಲ್ಲಲೇ ಪಾಂಡು ಕುಮಾರಂ, ಕೊಲ್ಲಲೇ ಪಾಂಡು ಕುಮಾರಂ, ದುರದೊಡ್ಡ ಮಂದಿರಂ ನಾ ಕೊಲ್ಲದೆ ಕೊಲ್ಲದ ವಿಠ್ಠಲೆ ಕೌರವೇಂದ್ರನಂ, ಕೊಲ್ಲದ ವಿಠ್ಠಲೆ ಕೌರವೇಂದ್ರನಂ.
ಜಲದಿ ಮೋಕ್ಷನರುಂಡವಂ ಕಳೆದು ಜಲದಿ ಮೋಕ್ಷನರುಂಡವಂ ಕಳೆದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಕಲ್ಪಿಸಲಾಗದ ಓರ್ತನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭಾಗವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸಭಿಕರೆಲ್ಲರ ಸಮಕ್ಷಮದಲ್ಲೇ ಆ ದುಶ್ಯಾಸನನಿಂದ ಅಪಮಾನಕ್ಕೊಳಪಟ್ಟೆನು. ಇನ್ನಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಅಣಿಯಲ್ಲಿ ಇನ್ನೂ ಅದೇನೇನು ಬರೆದಿರುವೆ ದೇವ, ಅದೇನೇನೆಲ್ಲ ಬರೆದಿರುವೆ. ಪಾಂಚಾಲಿ, ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವಿ? ಕಾಂತೆ ಶಾಂತೆ ವರದೀಯರಾಗಿ ವರಪತ್ನಿಯಾಗಿ ಕಾಂತೆ ಶಾಂತೆ ವರದೀಯರಾಗಿ ವರಪತ್ನಿಯಾಗಿ ಪಾಂಡೋ ಪೋಷರ ಪಾಂಡೋ ಪೋಷರ ಚಂದ ಚಿಂತೆಯಿಂದ ಕಡುಕೋಪದೇಶ ಕಡುಮೌನವೇಶ ಕೋಮಲ ಕಾಂತೆ ಶಾಂತೆ ವರದೀಯರಾಗಿ ವರಪತ್ನಿಯಾಗಿ ಪ್ರಿಯತಮೆ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆಲ್ಲ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ, 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದ ದೇವ?
ಅಳವೇಡ ಪಾಂಚಾಲಿ ಸ್ತ್ರೀಯರು ಪಗಳ ಆಶ್ರಯದಲ್ಲೂ ನಿಯಮ ಭಗವತ್ ಸ್ವರೂಪಿ ಋಷಿಮುನಿಗನ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಸಾಯುವವರೆಗೂ ನಮ್ಮ ನಿಂದನೆಯು ನಮ್ಮನ್ನು ಬಿಟ್ಟಿದಲ್ಲ. ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಇಷ್ಟೋ ಸಾರಿ ನಿನ್ನೆ ಬೇಡಿಕೊಳ್ಳಲಿಲ್ಲವೇ? ಆಗಿದ್ದು ಆದು ಹೋಯಿತು. ಈ ದಿನ ನೀನು ಹೀಗೇಕಾಗಿರುವಾಗ ನನಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯು ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮಡಿಗಟ್ಟುವೆಯಷ್ಟೇ ಎಂದು ಹೇಗೆ ಹೋಗಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯವಾರಕ್ಕೆ ಬಂದಿರುವರು? ಮತ್ತಿನ್ನಾರು ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಗೋಪಿಕಾಂಗನೆಯರ ವಿಲಾಸಗಳಲ್ಲಿ ಮಗ್ನನಾದ ಆ ಯದುಂಧತಿ ಇದ್ದವನು ಮರೆದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರುಗುವಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದರಲ್ಲಿ ಈ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಬೇಷ್, ಚಮತ್ಕಾರವಾದ ಉತ್ತರ ಬಾಹು ಪಾಂಚಾಲಿ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬೇಷ್, ಚಮತ್ಕಾರವಾದ ಉತ್ತರ ಬಾಹು ಪಾಂಚಾಲಿ. ಬಾಹು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚಾತುರತೆಯಿಂದ ಮೆರೆದಿದೆ ಅಂತ ತಿಳಿದು. ಬಾ ಪಾಂಚಾಲಿ, ನನ್ನ ತೊಡೆ ಮೇಲೆ ಕುಳಿತುಕೋ. ಸ್ವಾಮಿ, ಜಾಣ ಮುದ್ದಾಡುವೆನೋ ಬಾರೆ. ಜಾಣೆ ಮುದ್ದಾಡುವೆನೋ ಬಾರೆ. ಮನ ಪ್ರೀತಿಯ ಬೆಳೆಸಿ ನೀನೆ. ಶಾಸನ ಅಳಲನ್ನ ಈಗಿನ ಬಿರುಮುಡಿ ಕಟ್ಟುವ ನನ್ನ ಜಾಣೆ ಒಂದು ಜಾಣೆ ಉದ್ದಾಡುವುದು. ಚೆಲ್ಲದ ಭೀಮ, ಚೆಲ್ಲದ ಕಾಂತಿಯ
ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ. ಪ್ರಾಣೇಶ್ವರ, ನಿಮಗೆ ನೆನಪಿದೆ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಅದೇನೇನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿದ ಪ್ರತಿವಾಕ್ಯಗಳನ್ನು ಕೇಳಲು ಆಕ್ಷೇಪಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ನಿನ್ನ ಭೀಮಸೇನನು. ಆಹಾ, ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಆ ಧರ್ಮಪರಾಯಣ ಯುಧಿಷ್ಠಿರನು ದುರ್ಯೋಧನ ನಂತರ ಅಪರಾಧ ಕ್ಷಮಿಸಬಹುದು, ಆದರೆ ನಾನು ಒಂದು ಗಳಿಗೆ ಸಹ ಸಹಿಸತಕ್ಕನಲ್ಲ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸುವುದು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ ಅಣ್ಣ. ಹೌದು ಸಹೋದರ, ಈ ಸಾರಿ ಭೀಮಸೇನರ ಕೋಪಕ್ಕೆ ಈ ದ್ರೌಪದಿಯೇ ಕಾರಣವೆಂದು ನನಗೆ ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಲ್ಲಿ ಈ ಸ್ತ್ರೀಯರೇ ಮೂಲ ಕಾರಣವೆಂದು. ಅಲ್ಲವೇ ಮತ್ತೆ? ಸಹೋದರ, ಶಾಂತನಾಗು. ಭೀಮಸೇನ, ನನ್ನಲ್ಲಿ ಕೋಪವೆತಕೋ ಅನುಜ? ಪಾಂಚಾಲಿ, ಸಮಾಚಾರವೇನು? ಅಗ್ರಜನು ಈ ಸಮಯದಲ್ಲಿ ಏಕೆ ಕೋಪಿಸಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸರಿಯಕ್ಕೆ ಸಮಯಕ್ಕೆ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಿರುವೆನು. ದರಿದ್ರ ಭಿಕ್ಷಕತನಂತೆ ಕಂಡವರ ಮನೆಯಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅವಮಾನವು ನಿಮಗೆ ಚಂದಾಗಿರಬಹುದು, ಆದರೆ ನಾನು ಒಂದು ಗಳಿಗೆ ಸಹ ಸಹಿಸತಕ್ಕಲ್ಲ. ಇದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ. ಶಾಂತನಾಗು.
ಸಹೋದರ ಭೀಮಸೇನ, ಶಾಂತನಾಗು. ನನ್ನಲ್ಲಿ ನಿನ್ನ ಕೋಪವನ್ನು ತೊರೆಯುವ ಶಕ್ತಿ ನನಗಿಲ್ಲ. ಅಗ್ರಜ, ಕೋಪಿಸಬೇಡ. ಧರ್ಮಜನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವು ಪ್ರಾರಂಭಿಸುವುದು ಧರ್ಮವಲ್ಲ, ಅಲ್ಲವೇ ಪ್ರಿಯೆ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪ್ರಿಯೆ ಪಾಂಚಾಲಿ, ಅಣ್ಣನ ಅವರು ಪ್ರಿಯೆ, ಶಾಂತಿ ರಕ್ಷಣೆಯೇ ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರವೆಂಬುದು ನಿನಗಿನ್ನೂ ಗೊತ್ತಿಲ್ಲ. ನಾವು ಸ್ವಾಭಿಮಾನಕ್ಕೆ ಹೊಸರಾಗಿ ಯುದ್ಧವು ಪ್ರಾರಂಭಿಸಿದರೆ ನಮ್ಮ ಆಜ್ಞೆಗಾಗಿ ನಾವು ದುಃಖಿಸಬೇಕಾಗುವುದು. ಅದರಿಂದಲೇ ನಾನು ಸಂಧಿಗೆ ಸಮ್ಮತಿಸಿದನು ಪ್ರಿಯೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿಂದು ಹೊರಡುವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪರಿಚಿತ ಪುರಸ್ಕಾರವು ನಿಮಗೆ ಇರಲಿ, ಯುದ್ಧವೇ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಎತ್ತ ಕಡೆಯೇ ಬರುತ್ತಿರುವರು. ಅಣ್ಣ ಅಣ್ಣ. ಸಹೋದರಿ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುತ್ತೇವಾ? ಪಾಂಡುಪುತ್ರರೇ, ವಿಜಯಶಾಲಿಗಳಾಗಿ. ಅಣ್ಣ. ರಾಯಭಾರಿ, ಅನ್ನದೊಂದು ಪ್ರಣಾಮವನ್ನು ಸ್ವೀಕರಿಸು. ಭೀಮಸೇನ, ನೀನು ಸಹ ವಿಜಯಶಾಲಿಯಾಗು. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜ್ಯಸಭೆಯಲ್ಲಿ ನನ್ನನ್ನು ವಿವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ ಪರಮಾತ್ಮ. ಓ, ನಡೆಯಿತು ಧರ್ಮಪುತ್ರ. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಮಾಧಾನವಿಲ್ಲ. ಇವರಿಚ್ಛೆಯಂತೆ ಇವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನೋ. ಆಹಾ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದ್ರೊಳಗೆ ನನ್ನ ತಾಳ್ಮೆಯ ಮುಗಿದು ಹೋಗಿರುವುದು. ಪರಮಾತ್ಮ, ಮುಂದೇನಾಯಿತು? ಸಭೆಯಲ್ಲಿ ಏನೆಲ್ಲ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನನ್ನ ತಡೆಯಲಾರ ರುಕ್ಮಿಣಿಪತಿ, ಈ ಸಮಸ್ಯೆ ನುಡಿಗಳು ನನಗೆ ಅನಾವಶ್ಯಕ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಾಗಿ ಸಂಧಿಯಾಯಿತೆ. ಓ, ನಾನು ಹೋಗಿದ್ದು ಅದಕ್ಕಾಗಿಯಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತವ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನೊಬ್ಬನೇ ಬಳೆ ತೊಟ್ಟಿ ನಿಂತಿದ್ದ. ನಮಗೆಲ್ಲರ ಬಳೆ ತೊಟ್ಟಿರುವೆಯಾ? ಯಾದವಾಗಿಣಿ, ಈ ಪಾಂಡುಪುತ್ರನ ಮೇಲೆ ನಿನಗೆ ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಕೋಪ ಬೇಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ತ ಕೇಳು. ಇದು ನಿನಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆಂತಹ ಸಂಬಂಧ?
ಇರುವುದು ಅತ್ಯಂತ ನಿಕಟವಾದ ಸಂಬಂಧ. ಪರಮಾತ್ಮ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರಣ್ಣ? ಅವರೆಲ್ಲ ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಆ ದುರ್ಯೋಧನ ಅವನು ಸಹ ಒಪ್ಪಿದನು. ಛೆ! ಈ ದುರ್ವಾರ್ತೆಯನ್ನು ನಾನು ಕೇಳಲಾರೆ. ವ್ಯಾಘ್ರಶ್ರೇಣಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಆ ಕುರುಪುತ್ರ ತಲೆಗಳನ್ನು ಬಲಿಕೊಟ್ಟು ನಿನ್ನ ಸೇಡನ್ನು ತೀರಿಸದೆ ನಾ ಬಿಡೆನು. ಅಣ್ಣ, ಭೀಮಸೇನ, ನಿನಗಿಷ್ಟೊಂದು ಕೋಪವೇಕೆ? ನಿಜವಾಗಿಯೂ ನೀನು ಹಿಡಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ತ ಕೇಳು. ಕೃಷ್ಣ, ಸುಮ್ಮನೆ ನನ್ನ ಕಾಡಬೇಡ. ಈ ಸಂಧಿ ಸುದ್ದಿಯನ್ನು ನಾನು ಕೇಳಲಾರೆ. ಭೀಮಸೇನ, ನಿನಗೊಪ್ಪು ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಹವನ್ನು ಕಳಿಸಿರುವನೇ? ಹೇಳು ಕೃಷ್ಣ, ಹೇಳು, ಬೇಗ ಹೇಳು. ಅದನ್ನು ಕೇಳುವ ಮೊದಲು ನೀನು ಸಾವಧಾನದಿಂದ ನನ್ನ ಬಳಿ ಕೈಕೊಟ್ಟಿ ಕುಳಿತುಕೊಳ್ಳಬೇಕು. ಈ ಪರಿಹಾಸ್ಯವೇ ಇಲ್ಲ, ನಿಂತಿದ್ದಂತೆ ಹೇಳು ಬಿಡು. ಇಲ್ಲ, ನೀ ಕುಳಿತುಕೊಳ್ಳದ ಹೊರತು ನಾ ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗೆ ಬಹಳ ಭಯವಾಗುವುದು ಭೀಮಸೇನ. ಎಲ್ಲಿ ಆ ಗದೆಯನ್ನು ಇಲ್ಲಿ ಸ್ವಲ್ಪ ಕೊಡು. ಏನು? ಗದೆಯನ್ನು ಕೊಡಬೇಕೆ? ಹೌದು, ಕೊಡಯ್ಯ. ಇಗೋ ತೆಗೆದುಕೋ. ಬಿಡಯ್ಯ, ಇಗೋ ಬಿಟ್ಟೆನು. ಸರಿ, ಈಗ ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಒಂದು ಕ್ಷಣ ಕಾಲ ಮಾತ್ರ. ಹಾಗಾದರೆ ನೀನು ಕೋಪ ಮಾಡುವುದರಿಲ್ಲವಷ್ಟೇ? ಮಾಡುವುದಿಲ್ಲ. ಹಾಗಾದರೆ ನೀನು ನನ್ನ ಬಂದಿ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿಡು. ಆಗಬಹುದು ದೇವ. ಯಾಜ್ಞಸೇನಿ, ಹೀಗೆ ಬಾ. ಈಗ ನಾನು ಹೇಳಿದಂತೆ ಮಾಡಬೇಕು ಕಂಡೆಯ ತಂಗಿ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವಿನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡೋಣ. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹಿಡಿಮುಡಿಯನ್ನು ಬಿಡಿಸುವಲ್ಲಿ ನೀನು ಪಂಡಿತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ಈ ನನ್ನ ಎರಡು ಕೈಗಳನ್ನು ಬಂಧಿಸು. ಹಾಗೆ ಈಗ ಎಲ್ಲರೂ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುಕೂಲವಾಗುತ್ತದೆ. ಯಾರು ಇಂತಹ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿ ನೆತ್ತಿಸಿದರೆ ಯಾರು? ಆ ದುರಾತ್ಮರು ಇನ್ಯಾರು? ಆ ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಅವನ ಸಹೋದರರಾದ ದುಶ್ಯಾಸನು ನಡೆಸಿದನು. ಇಂತಹ ಸಹವಾಸ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ಈ ನನ್ನ ಕೈಗಳನ್ನು ಬಿಚ್ಚು. ಅಯ್ಯೋ, ನನ್ನ ಪಾಪವು ನನ್ನನ್ನೇ ದಂಡಿಸುತ್ತಿರುವುದು. ಗಾಂಧಾರಿ ಪಡೆದ 101 ಮಕ್ಕಳನ್ನೆಲ್ಲ ಕಡಿವೆ ಕನ್ನಡ ಶಿರವಂ ಪಡೆಸಿರುವೆ. ಹೋಮೋಗಿಗೆ ಆಹುತಿ ಕೊಡುವೆನಾ? ಕೃಷ್ಣ, ನಿನ್ನ ಆಜ್ಞೆ ಆದರೆ ಈ ಗಾಂಧೀವಿಯಿಂದ ಅವರ ಗರ್ವವನ್ನು ಅಡಗಿಸುವೆನು. ದ್ರೌಪದಿ, ಈ ನನ್ನ ಕೈಗಳನ್ನು ಬಿಚ್ಚು. ಆ ನೀಚ ಕೃತ್ಯ ಮಾಡಿದ ಆ ಕೌರವರ ತಲೆಗಳನ್ನು ಬಲಿಕೊಟ್ಟು ಭೂತ ಪ್ರೇತಗಳಿಗೆ ಆಹುತಿ ಮಾಡುವೆನು. ನನ್ನ ಪ್ರಿಯ ಬಂಧುವಾದ ಶ್ರೀಕೃಷ್ಣನಿಗೆ ಈ ರೀತಿ ಅವಮಾನ ಮಾಡುವರೆ? ಅಗ್ರಜ, ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮಸೇನ, ಶಾಂತಿ. ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು, ಕೇಳು. ಹೇಳು ಕೃಷ್ಣ, ಹೇಳು, ಬೇಗ ಹೇಳು. ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು
ಅಲ್ಲದೆ 5 ಗ್ರಾಮಗಳಲ್ಲಿ ಒಂದು ಸೂಜಿ ಮನೆಯಷ್ಟು ರಾಜ್ಯ ದೊರೆಯಲಾಗದೆಂದು ಹೇಳಿದನು. ಹಾಗೇನಾದರೂ ಅಪೇಕ್ಷಿಸುವುದಾದರೆ ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳು ದೊರಕುವುದೆಂದು ಹೇಳಿದನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಧರ್ಮಾನಂದನ? ಪರಮಾತ್ಮ, ಅಭಿಪ್ರಾಯವೇನಿರುವುದು? ಇನ್ನು ಉಳಿದಿರುವುದು ಒಂದೇ ಉತ್ತರ. ಆ ಒಂದು ಉತ್ತರವೇನು ಧರ್ಮಾನಂದನ? ಅದು ಯುದ್ಧ. ಪಾಂಚಾಲಿ, ಅಗ್ರಜ, ಧನುಂಜಯ, ಈ ನನ್ನ ಕೈಗಳನ್ನು ಬಿಚ್ಚಿ ಯಾರು ಬಿಚ್ಚುವುದಿಲ್ಲವೇ ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನಗದೆ ಇದುವೇ ದೊರಕಿದ ಅಗ್ರಜನಾಜ್ಞೆ ಹಿನ್ನುಡಿಯುವರೆ ಮದಾಂತ ಪಾಪಿ. ಇದುವೇ ದೊರಕಿದ ಅಗ್ರಜನಾಜ್ಞೆ ಹಿನ್ನುಡಿಯುವರೆ ಮದಾಂತ ಪಾಪಿ. ಹಿನ್ನುಡಿಯುವರೆ ಮದಾಂತ ಪಾಪಿ. ಹಿನ್ನುಡಿಯುವರೆ ಮದಾಂತ ಪಾಪಿ. ವರಸೆ ಪರಿಸರದಲ್ಲಿ ಹಿಡುವೆ ಗೌರವ ಅಧಮರಣ. ಹಿಡುವೆ ಗೌರವ ಅಧಮರಣ. ಹಿಡುವೆ ಗೌರವ ಅಧಮರಣ. ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುಪುತ್ರ ಬಲದಿಂದ ಜನಿಸಿದ್ದೆ ನಿಜವಾದರೆ, ನಾನು ವೀರಮಾದಿ ಕುಂತಿ ಸಾಯನ ಪಾಲ ಮಾಡಿದ್ದೆ ನಿಜವಾದರೆ, ನಾಳಿನ ಯುದ್ಧದಲ್ಲಿ ಆ 99 ಕುರುಪುತ್ರ ತಲೆಗಳನ್ನು ಬಲಿ ಕೊಟ್ಟು ಆ ದುರ್ಯೋಧನ ವಶಸ್ಥಳವನ್ನು ಒಗೆದು ಆ ದುರ್ಯೋಧನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಹೊದ್ದು ನನ್ನ ಘೋರನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳದಿದ್ದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗದು. ಇದೇ ನನ್ನ ಶಪಥ, ಇದೇ ನನ್ನ ಪ್ರತಿಜ್ಞೆ. ಪರಮಾತ್ಮ ನಿನ್ನ ಪಾದ ಸಾಕ್ಷಿಯಾಗಿ